ಕಾಶ್ಮೀರ. ನಮ್ಮ ಮನೆಯಲ್ಲಿ ಜಾಕಿ ಅಂತ ನಾಯಿ ಮರಿ ಸಾಕ್ತಿದ್ವಿ ಒಂದು 5 ವರ್ಷದಿಂದ. ಇದಕ್ಕಿದ್ದಂಗೆ ಅದು ನಾಯಿ ಮರಿ ಕಳೆದೋಯ್ತು. ನಾವು ಎಷ್ಟು ಪ್ರೀತಿಯಿಂದ ಮನೆಯಲ್ಲಿ ಮಗು ಹೇಗೆ ಸಾಕ್ತೀವಿ ಹಾಗೆ ನಾಯಿ ಮರಿನ ಸಾಕಿರ್ತೀವಿ. ಅದು ಇದ್ದಕ್ಕಿದ್ದಂಗೆ ಕಳ್ಕೊಂಡಾಗ ನಾವೇನು ಅದಕ್ಕೆ ಪಾಲನೆ ಪೋಷಣೆ ಮಾಡ್ತೀವಿ ಅದು ನೋವು ನಮಗೆ ಮಾತ್ರ ಗೊತ್ತಿರುತ್ತೆ. ನಾವೊಂದು ಕಾನ್ಸೆಪ್ಟಿಂದ ಒಂದು ಐಡಿಯಾದಿಂದ ನಾವು ಇವತ್ತು ಈ ಆಯ್ದೂರು ಅಂತ ಹಳ್ಳಿಗೆ ಬಂದು ಒಂದು ಫಾರ್ಮ್ ಇದೆ, ಅದಕ್ಕೆ ಒಂದು ಗಿಡನ ದತ್ತು ತೊಗೊಂಡ್ಬಿಟ್ಟು ಅದಕ್ಕೆ ಜಾಕಿ ಅಂತೇಳಿ ಹೆಸರು ಇತ್ತು. ಈಗ ನಾವು ಏನು ನಾಯಿಗೆ ನಾವು ಈ ನಾಯಿ ಬದಲು ಬೇರೆ ನಾಯಿ ತರ್ಬೋದು, ಬಟ್ ಆದರೆ ಆ ನಾಯಿಗೆ ಸೆಂಟಿಮೆಂಟ್ ಅದು ಇರೋಲ್ಲ. ಅದೇ ರೀತಿ ಅದಕ್ಕೋಸ್ಕರ ಗಿಡನ ನಾವು ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ನಾವು ಏನು ನಾಯಿ ಮರಿಗೆ ಏನು ನಾವು ಊಟ ಹಾಕ್ತಿದ್ವಲ್ಲ, ಬೆಳಗ್ಗೆ ಇರ್ಬೋದು ಏನು ಇರ್ಬೋದು, ಅದು ನಾವು ಗಿಡನ ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ಇಡೀ ವರ್ಷ ಏನೇನು ಬೇಕು ಅದಕ್ಕೆ ಇವಾಗ ಗೊಬ್ಬರ ಇರ್ಬೋದು, ಆಮೇಲೆ ಔಷಧಿ ಇರ್ಬೋದು, ಅದನ್ನು ನಾವು ಈ ರೈತರಿಗೆ ಕೊಡ್ತಾ ಇದೀವಿ. ಇದು ಈ ರೈತರು ಇಡೀ ವರ್ಷ ನೋಡ್ಕೊತೀವಿ. ನಮಗೆ ಬೇಜಾರಾದಾಗ ಈ ಮರ ಹತ್ರ ಬಂದು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ವರ್ಷಕ್ಕೆ ಏನಾಗುತ್ತೆ ಇದನ್ನ ಹಣ್ಣು ಇದನ್ನು ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಇವತ್ತು ಈ ಕಾನ್ಸೆಪ್ಟ್ ಮೇಲೆ ನಾವು ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು ಅವರಿಗೆ ಕೊಡ್ತಾ ಇದೀವಿ. ಇಡೀ ವರ್ಷ ಅವರು Subscribe our channel. See the farms I enter. ಗಿಡಗಳನ್ನು ನೋಡ್ಕೊಳ್ಳಿ ಅಂತೇಳಿ ನಾವು ಇವರು ವಹಿಸ್ಕೊತೀವಿ.